ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಸಿಂಪಲ್ ಆಗಿ ತುಂಬ ಟೇಸ್ಟ್ ಆಗಿರೋ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಬಿರಿಯಾನಿನ ಸಿಂಪಲ್ ಆಗಿ ಮಿಕ್ಸ್ ಬಿರಿಯಾನಿನ ಹೇಗೆ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಳ್ಳೋಣ. ಇವಾಗ ನಾನು ಒಂದೆರಡು ಆನಿಯನ್ನ ತೊಗೊಂಡಿದ್ದೀನಿ, ಒಂದು ಸಣ್ಣ ಗಾತ್ರದಷ್ಟು 2 ಟೊಮ್ಯಾಟೊ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನು ಎಷ್ಟನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಕೊರಿಯಂಡರ್ ಲೀವ್ಸನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಆಯಿಲ್ನ ಉಳ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಗೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಇದಕ್ಕೆ ಇವಾಗ ನಾನು 2 ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಇದನ್ನು ಎರಡು ಅಷ್ಟೇ ಹಾಕ್ತಿರೋದು. ಯಾಕಂದರೆ ಇವಾಗ ನಾನು ಅರ್ಧ kg ಬಿರಿಯಾನಿನ ರೆಡಿ ಮಾಡ್ತಾ ಇರೋದು, ಸೊ ಇಷ್ಟು ಸಾಕು. ಇವಾಗ ನೀವು 1 kg ಬಿರಿಯಾನಿ ಮಾಡ್ತಾ ಇರೋದಾದರೆ ಇದ್ರ ಡಬಲ್ ಕ್ವಾಂಟಿಟಿಯಲ್ಲೇ ಎಲ್ಲದನ್ನು ತಗೊಳ್ಳಿ. ಇದು ನಾನು ಆನಿಯನ್ ತಗೊಂಡಿರೋದು, ಒಂದು ಬಿಗ್ ಸೈಜ್ ಆನಿಯನ್ನ ತಗೊಂಡಿರೋದು. ನಾನು 2 ಆನಿಯನ್ನ ತಗೊಂಡಿದ್ದೀನಿ, ಟೊಮೆಟೊ 2 ಸಣ್ಣ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಫ್ರೆಂಡಿಗೆ ಈ ಬಿರಿಯಾನಿ ರೆಸಿಪಿ ಬೇಕು ಅಂತ ಹೇಳಿ ಹೇಳಿದ್ರು, ಸೊ ನಾನು ಅಲ್ಲಿಗೋಸ್ಕರ ಈ ವಿಡಿಯೋನ ಮಾಡಿದ್ರು. ಅರ್ಜೆಂಟಿಂದ ಮಾಡಿದ್ರಿಂದಾಗಿ ನನಗೆ ಸ್ವಲ್ಪ ವಿಡಿಯೋದಲ್ಲಿ ಸ್ವಲ್ಪ ಒಂದು ಬಂದಿದೆ, ಸೊ ಅದನ್ನೆಲ್ಲ ನೀವು ಮಾಡ್ಕೊಬೇಡಿ. ನಾನು ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ, ಅದನ್ನೇ ಫಾಲೋ ಮಾಡಿದ್ರೆ ಪಕ್ಕ ನಿಮಗೆ ತುಂಬಾ ಟೇಸ್ಟ್ ಆಗಿರೋ ಬಿರಿಯಾನಿ ಸಿಗುತ್ತೆ. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಅದಷ್ಟು ಪೇಸ್ಟನ್ನು ಮತ್ತು ಅದ್ರ ಮುಂಚೆ ನಾನು ಎಲ್ಲ ಲೀವ್ಸನ್ನು ಚಾಪ್ ಮಾಡಿಟ್ಟಿದ್ನಲ್ಲ, ಆ ಲೀವ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಟಾದ್ಮೇಲೆ ಈ ಹಸಿ ವಾಸನೆ ಏನು ಚಿಲ್ಲಿದು ಮತ್ತು ಕೊತ್ತಂಬರಿ ಸೊಪ್ಪಿಂದು, ಜಿಂಜರ್ ಗಾರ್ಲಿಕ್ ಪೇಸ್ಟಿಂದು ಹಸಿ ವಾಸನೆ ಇರುತ್ತಲ್ಲ, ಆ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ಕಟ್ ಮಾಡಿಟ್ಟಿರೋ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಬೆಂದಿದೆ ಅಂತ ಅಂದಾಗ ನಾವು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರು ಮತ್ತು 1 ಟೀ ಸ್ಪೂನಷ್ಟು ಕೊರಿಯಂಡರ್ ಪೌಡರು, ಇದನ್ನು ಮತ್ತು ಇದ್ರ ಜೊತೆನೆ ಸ್ವಲ್ಪ ಗರಂ ಮಸಾಲೆಯನ್ನು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ತುಂಬ ಕಡಿಮೆ ಸಾಮಗ್ರಿಯಲ್ಲೇ ತುಂಬಾ ಟೇಸ್ಟ್ ಆಗಿರೋ ಒಂದು ರೆಸಿಪಿ. ನಾನು ದಮ್ ಬಿರಿಯಾನಿ ರೆಸಿಪಿನ ತುಂಬ ಹಾಕಿದ್ದೀನಿ, ಆದರೆ ಮಿಕ್ಸ್ ಬಿರಿಯಾನಿ ರೆಸಿಪಿನ ಹಾಕಿದ್ದಿಲ್ಲ. ಸೊ ನನ್ನ ಫ್ರೆಂಡ್ ಕೇಳಿದ್ಲು, ಇವಾಗ ಬಕ್ರೀದ್ ಹಬ್ಬ ಬೇರೆ ಬರ್ತಾ ಇದೆ, ಹಂಗಾಗಿ ಸೊ ಈ ವಿಡಿಯೋನ ನಾನು ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ಮಿಸ್ ಮಾಡ್ದೇ ಎಲ್ಲರೂ ಫುಲ್ಲಾಗಿ ವಾಚ್ ಮಾಡಿ, ಆದರೆ ನಿಮಗೆ ಇದರಲ್ಲಿರೋ ಎಲ್ಲಾದರೂ ಗೊತ್ತಾಗುತ್ತೆ. ಇದೇ ಥರ ನೀವು ಮಾಡಿದ್ರೆ ಇದೇ ಟೇಸ್ಟ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ನೀವು ಮಾಡಿ ನೋಡಿ ನಿಮಗೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಎಲ್ಲ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು 600 ಗ್ರಾಮ್ಸ್ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ, ಅದಷ್ಟು ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ರೈಸ್ನ ರೆಡಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ಸ್ವಲ್ಪ ಇದು ಕರ್ಡ್ನ ಹಾಕ್ಕೊಡ್ತಾ ಇದ್ದೀವಿ, ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಅದು ಸೈಡಲ್ಲಿ ಇಡೋಣ. ಮತ್ತು ಒಂದು ಪಾತ್ರೆಯಲ್ಲಿ ನಾವು ಎಷ್ಟು ಅಕ್ಕಿ ತೊಗೊತಿದ್ದೀವೋ ಅದ್ರ ಡಬಲ್ ಕ್ವಾಂಟಿಟಿಯಲ್ಲಿ ನೀರು ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು
ಇಡೀ ಗರಂ ಮಸಾಲ ಇರುತ್ತಲ್ಲ ಆ ಗರಂ ಮಸಾಲನ್ನು ಹಾಕೊಡೋಣ. ಅದ್ರ ಜೊತೆನೆ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಡೋಣ. ಯಾಕಂದ್ರೆ ಅನ್ನ ಸ್ವಲ್ಪ ಬಿಡಿ ಬಿಡಿ ಆಗಿರಲಿ ಅಂತ ಹೇಳ್ಬಿಟ್ಟು. ಇದಕ್ಕೇನೆ ಪಲಾವ್ ಎಲೆ ನಾವು ಹಾಕೊಡೋಣ. ಪಲಾವ್ ಎಲೆ ಇದ್ರೆ ಪಲಾವ್ ಎಲೆ ಹಾಕೊಡ್ರಿ, ಇಲ್ಲದೆ ಇರೋರು ಬೇ ಲೀವ್ಸ್ ಅನ್ನ ಹಾಕೊಡ್ರಿ ಸಾಕು. ಸಾಲ್ಟನ್ನು ಹಾಕ್ಬಿಟ್ಟು ನೀರು ಕುದಿಸ್ಕೊಳ್ಳೋಣ. ನೀರು ಕುದಿದ ತಕ್ಷಣ ನಾವು ಇದಕ್ಕೆ ತೊಳೆದು ಇಟ್ಟಿರೋ ಅಕ್ಕಿನ ಹಾಕೋಣ. ಇದು ಆಲ್ಮೋಸ್ಟ್ ಕುಕ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಒಂದು ಹಾಫ್ ಅಷ್ಟು ಬೆಂದಾದ್ಮೇಲೆ ನಾವು ಇದನ್ನ ಕಂಪ್ಲೀಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಮಸಾಲ, ಆ ಮಸಾಲಾನ ಹಾಕ್ಬಿಟ್ಟು ಚಿಕನ್ ಮಸಾಲಾನ ಆ ಮಸಾಲೆನ ಹಾಕ್ಬಿಟ್ಟು ಈ ಥರ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಅಥವಾ ಸ್ವಲ್ಪ ಕಲರ್ಫುಲ್ ಆಗಿ ಬೇಕು ಅಂದರೆ ಒಂದು ಸ್ವಲ್ಪ ರೆಡ್ ಕಲರ್ ಇಲ್ಲಾಂದರೆ ಆರೆಂಜ್ ಕಲರ್ನ ಹಾಲಲ್ಲೇ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಡಿ. ಅಥವಾ ಅದೇನು ಬೇಡ, ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿ ಈ ಕಲರೇ ಸಾಕು ಅಂತ ಇದ್ರೆ ನೀವು ಅದೇನು ಹಾಕೊಳ್ಬೇಕಾಗಿಲ್ಲ. ಮುಕ್ಕಾಲು ಇದಷ್ಟು ಬೆಂದಾದ್ಮೇಲೆ ಹಾಕಿ ನಾವು ಇದನ್ನ ದಮ್ ಮಾಡಾಕಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಒಂದು 10 ಮಿನಿಟ್ಸ್ ದಮ್ಮಲ್ಲಿ ಇಟ್ಟಿದ್ದೆ ಲೋ ಫ್ಲೇಮಲ್ಲಿ. ಸಿಂಪಲ್ ಆಗಿ ಎಷ್ಟು ಟೇಸ್ಟ್ ಆಗಿರೋ, ತುಂಬಾನೇ ಟೇಸ್ಟ್ ಆಗಿರೋ ಮತ್ತು ತುಂಬಾನೇ ಈಸಿಯಾಗಿ ಈ ಬಿರಿಯಾನಿನ ನಾವು ರೆಡಿ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.